ಬಿರಿ ಬಿರಿದಳುತ್ತ ನೆನೆ ಬಿರಿ ಬಿರಿದಳುತ್ತ ಘನಕಾನನದ ಮಧ್ಯದಲ್ಲಿ ತನಿದ್ದನು ಹಿರಿದು ಚಿಂತಿಸುತ್ತ ಹೇಗಿರಬೇಕಾಗಿದ್ದವರು ಯಾವ ಸ್ಥಿತಿಗೆ ಬಂದಿದ್ದಾರೆ. ಹಿಂದಿನದನ್ನೆಲ್ಲ ನೆನೆದು ಪಾಪ ಭೀಮನಿಗೆ ಕಣ್ಣೀರು ಬರ್ತಾ ಇದೆಯಂತೆ. ಭೀಮನಿಗೆ ದಣವಾಗಿಲ್ಲವೇ? ಆಗಿದೆ. ಇತರರಿಗೆ ಆಗಿರುವುದಕ್ಕಿಂತ 10 ಪಟ್ಟು ಇವನಿಗಾಗಿದೆ. ಆಯಾಸವಾಗಿ ಕಣ್ಣು ಎಳೆದಂತಾದಾಗ ಮುಖವನ್ನ ನೀರಿನಿಂದ ತೊಳೆದುಕೊಳ್ತಾ ಇದ್ದಂತೆ. ಪ್ರಾಣಾಯಾಮ ಮಾಡಿ ದಣಿವಾರಿಸಿಕೊಂಡು ಪುನಃ ಎಚ್ಚರದಿಂದ ಕಾವಲಿದ್ದನಂತೆ. ಕುಬನು ನಿದ್ರೆ ನಿದ್ರೆಯನು ಕುಬನು ಕುಬನು ನಿದ್ರೆ ನಿದ್ರೆಯನು ಕುಬನು ಕಣ್ಣೆಬೆಗಳನ್ನು ನಸುತು ಕಡಿಗೆ ತಲೆದೋರಿದೊಡೆ ಮೈಗೆದರುವನು ಕೈಯೊಡನೆ ಸೋಕುವುದು ಮೈ ಮರವೇ ಮರವೆಯನೋ ಕರಿಸುವುದು ಚಿತ್ತವೃತ್ತಿ ಸೋಕುವುದು ಮೈ ಮರವೆ ಮರವೆಯನೋ ಕರಿಸುವುದು ಚಿತ್ತವೃತ್ತಿ ನಿರಾಕುಲಾಂತಃಕರಣನಾದನು ಬಳಿಕ ಕಲಿ ಭೀಮ ಭಯಂಕರವಾದ ಕಾಡು ಅದು. ಆ ಕಾಡಿನಲ್ಲಿ ದುಷ್ಟ ಮೃಗಗಳು ಇದ್ದವು. ತಾನು ಮೈ ಮರೆತು ನಿದ್ದೆ ಹೋದರೆ ಅವು ಬಂದು ತಮ್ಮನ್ನು ಮುಗಿಸಿಯೇ ಬಿಡುತ್ತವೆ ಅನ್ನೋ ಹೆದರಿಕೆಯಿಂದ ಎಚ್ಚರವಾಗಿಯೇ ಇದ್ದ ಕಲಿಭೀಮ. ವಾರಣಾವತದಲ್ಲಿ ತಲೆಗೆ ಬಂದ ವಿಪತ್ತು ಮಂಜಿನ ಹಾಗೆ ಕರಗಿತು. ಇದನ್ನೇ ಯೋಚಿಸಿಕೊಂಡು ಕಿಂಚಿತ್ ಸಮಾಧಾನಗೊಂಡಿದ್ದ ಪಾಂಡವರಿಗೆ ಮತ್ತೊಂದು ವಿಪತ್ತು ಬರಲಿದೆಯೋ ಅನ್ನುವಂತೆ, ಜನಮೇಜಯ ಕೇಳಪ್ಪ, ಧರಣಿಪತಿ ಕೇಳೊಂದು ಮಾರಿಯ ಮುರಿವನಿವರಿಗೆ ತದ್ವನಾಂತರದರಸು ದೈತ್ಯ ಹಿಡಿಂಬನೆಂಬವನ್ ಅತುಲ ಭುಜಬಲನು. ಕಾಡಿನಲ್ಲಾದರೂ ನೆಮ್ಮದಿಯಾಗಿ ಇರೋಣ ಅಂದ್ರೆ ಅದಕ್ಕೂ ಅಡ್ಡಿಯೋ ಅನ್ನುವಂತೆ ಆ ಕಾಡಿನ ರಾಜನಾಗಿದ್ದ ಹಿಡಿಂಬ ಅನ್ನೋ ರಾಕ್ಷಸನ ಕಣ್ಣು ಇವರ ಮೇಲೆ ಬೀಳುತ್ತದೆ. ಮನುಷ್ಯರನ್ನ ತಿನ್ನುವ ನರರಾಕ್ಷಸರ ಗುಂಪಿಗೆ ಸೇರಿದ ಈ ನಿಶಾಚರನಿಗೆ ಮನುಷ್ಯರ ವಾಸನೆ ಬಂದು ಮೂಗು ಅರಳಿತಂತೆ. ಮುರಿ ಮುರಿದು ಮೇಗಾಲಿಯಲಿ ಮೂಗರಳಿ ಮಾನವ ಗಂಧವಿದು ಗೋಚರಿಸಿತು ಮಾನವ ಗಂಧವಿದು ಗೋಚರಿಸಿತು ಯತನವೋ ಮಹಾದೇವಾಯನುತ ಬೆರಗಾಲ. ಆಹಾ, ಮಾನವ ಗಂಧ ಇದು ಅಂತ ಹರ್ಷಗೊಂಡನಂತೆ. ಹಿಡಿಂಬನಿಗೆ ಒಬ್ಬ ತಂಗಿ, ಅವಳಿಗೆ ಹಿಡಿಂಬಿ ಅಂತ ಹೆಸರು. ಅವಳನ್ನ ಕರೆದು ಉತ್ಸಾಹದಿಂದ, ತಂಗಿ, ನಮಗಿಂದು ಹಬ್ಬ, ಮನುಜ ಮಾಂಸ ಪುಷ್ಕಳವಾಗಿ ಸಿಗ್ತದೆ, ಅಲ್ಲದೆ ನಮಗೆ ನಾವು ಮಾಡಿದ ಪುಣ್ಯದ ಫಲ ಇದು ಅನ್ನತಾನಂತವನು. ತಾಯಿ ಬಾರು ತಂಗಿ, ಗಂಧದ ವಾಯುವಿದೆ ಹೊಣೆಗಾರನಾಗಿ ನವಾಯ ಭೋಜನವಿಂದು ದೊರಕಿ ಮನುಜ ಮಾಂಸದನಿ ಸಾಯಲವದಿರ ಬಡಿದುತ ತಮಗಾಯ ಬಿದು ಕೃತ ಪುಣ್ಯ ಫಲವೂ ಎನೆ ಮಾಯಗಾತಿ ಹಸಾದವೆನುತ
ಹಿರಿಂಬಿ ಗಮಿಸಿದಳು. ಆಗಲಿ ಅಂತ ಅಣ್ಣನ ಮಾತನ್ನ ನೆರವೇರಿಸಲು ಹಿಡಿಂಬಿ ಪಾಂಡವರು ಇದ್ದಲ್ಲಿಗೆ ಬರ್ತಾಳೆ. ರಾಕ್ಷಸಿ ಘೋರವಾಗಿದ್ದಳು. ಒಂದು ಮರದ ಮೇಲೆ ಬಂದು ಕುಳಿತು ನೋಡ್ತಾಳೆ. ಕುಳಿತಿದ್ದರೂ ನಿಂತವನಂತೆ ಕಾಣುತ್ತಿದ್ದ ಆಜಾನುಬಾಹುವಾಗಿದ್ದ ಒಬ್ಬನನ್ನ ಮೊದಲು ಕಾಣ್ತಾಳೆ. ಬಂದಳವಳ ತಿರೌದ್ರ ರೂಪಿನಳು, ಅಂದು ಕಂಡಳು ದೂರದಲ್ಲಿ ಹರಿನಂದನನ ಸುಳಿದಲೆಯ ಕೆಮ್ಮೀಸೆಗಳ ಕರ್ಕಶದ ಕೆಂದಳದ ಕೇಸರಿಯ ಕಂಗಳ ಕುಂದರದ ನಚ್ಚವಿಯಲಿದೆ. ಮುಂಗುರುಳು, ಕೆಂಪಾದ ಮೀಸೆ, ಒತ್ತಾಗಿ ಕೂದಲು ಬೆಳೆದಿದ್ದ ದಟ್ಟವಾದ ಹುಬ್ಬು, ಸಿಂಹದ ಕಣ್ಣಿನಂತಹ ಕಣ್ಣು. ಕಂಡಳು. ಕಂಗಳ ನೋಟವನ್ನ ಕದಲಿಸುವುದಕ್ಕೇ ಆಗಲಿಲ್ಲವಂತೆ ಅವಳಿಗೆ. ಆ ನೋಟದ ಜತೆಗೆ ಅವಳ ಮನಸ್ಸು ಅವನಲ್ಲಿ ನಾಟಿತು ಅನ್ನತಾನೆ ಕವಿ. ಮನಸಂದಳ ಖಳನಂಗೆ ಸೋತಳು ಭೀಮಸೇನಂಗೆ. ಮೊದಲ ನೋಟಕ್ಕೆ ರಾಕ್ಷಸಿ ಹಿಡಿಂಬೆಗೆ ಭೀಮನಲ್ಲಿ ಮನಸ್ಸಾಯಿತು. ಸೋತಳು ಭೀಮಸೇನಂಗೆ ಅಂತ ಹೇಳ್ತಾ ಇದ್ದಾನೆ ಕವಿ. ಹಾಗೆಯೇ ಇವನ ಜತೆಯಲ್ಲಿದ್ದ ಮಿಕ್ಕ ಐವರನ್ನು ನೋಡ್ತಾಳೆ. ಭೀಮನನ್ನ ಮತ್ತೆ ಮತ್ತೆ ನೋಡ್ತಾಳೆ. ನೋಡಿದಷ್ಟು ಅವನ ಮೇಲೆ ಅನುರಾಗ ಹೆಚ್ಚುತ್ತೆ. ಯೋಚಿಸ್ತಾಳೆ ರಾಕ್ಷಸಿ, ಇವನ ರಮಣನ ಮಾಡಿಕೊಂಡೋಡುವೆನು ವಿಪಿನಾಂತರಕ್ಕೆ. ಇವನ ರಮಣನ ಮಾಡಿಕೊಂಡು ಓಡುವೆನು ವಿಪಿನಾಂತರಕ್ಕೆ. ಮುನಿದವನಿವದಿರೈವರತಿನಲಿ ಮರದಡಿಯಲ್ಲಿ ಮಲಗಿದರ. ಇವನು ತನ್ನಯ ರೌದ್ರಮಯ ರೂಪವನು ಕಂಡರೆ ಹೆದರುವನಲ. ಇವನು ತನ್ನಯ ರೌದ್ರಮಯ ರೂಪವನು ಕಂಡರೆ ಹೆದರುವನಲ. ಯುವತಿಯಗೆನು ಎಂದು ಅಸುರ ಸುಳಿದಳು ದಿವ್ಯ ರೂಪಿನಲಿ. ಹೌದು, ರಾಕ್ಷಸರಿಗೆ ಕೆಲವು ವಿಶೇಷ ಶಕ್ತಿಗಳು ಇರ್ತವೆ. ಅವುಗಳಲ್ಲಿ ಒಂದು ಬೇಕಾದ ರೂಪನ್ನ ಧರಿಸೋದು. ರಾಮಾಯಣದಲ್ಲಿ ಒಬ್ಬಳನ್ನ ಹೀಗೆ ನೋಡ್ತೇವೆ. ಶೂರ್ಪಣಖೆ ಅಂತ ಆಕೆಯ ಹೆಸರು. ಅವಳು ಹೀಗೆ ಕಾಡಿನಲ್ಲಿ ಸೀತಾರಾಮ ಲಕ್ಷ್ಮಣರು ಇದ್ದರು. ರಾಮನನ್ನ ಕಂಡೊಡನೆ ಅವನ ಮೇಲೆ ಮನಸ್ಸಾಗುತ್ತದೆ. ಭಯಂಕರ ರೂಪ ಅವಳದು. ಸುಂದರಿಯಾಗಿ ರಾಮನ ಮುಂದೆ ಕಾಣಿಸಿಕೊಳ್ತಾಳೆ. ಹಿಡಂಬಿ ಅತಿ ಚೆಲುವೆ. ಒಳ್ಳೆಯ ರೂಪನ್ನ ಧರಿಸಿ ಕಲಿ ಭೀಮನ ಎದುರಿಗೆ ಬಂದು ನಿಲ್ತಾಳೆ. ಹೇಗಿದ್ದಳು ನೋಡೋದಕ್ಕೆ. ನಾರಣಪ್ಪ ನಮ್ಮ ಮುಂದೆ ಚಿತ್ರವನ್ನ ನಿಲ್ಲಿಸಿಬಿಟ್ಟಿದ್ದಾನೆ. ಹೊಳೆವ ಕಂಗಳ ಕಾಂತಿ ಮರಗತ್ತಲೆಯ ಮೊತ್ತವ ಬಿಗಿಯೇ. ಹೊಳೆವ ಕಂಗಳ ಕಾಂತಿ ಮರಗತ್ತಲೆಯ ಮೊತ್ತವ ಬಿಗಿಯೇ. ಮೈ ಪರಿಮಳಕ್ಕೆ ತೋಳುವ ತುಂಬಿಗಳ ತನುಲತೆಯ ಚಲುವಿಕೆಯ. ಲಲನೆ ಸುಳಿದಳು ಲಲನೆ ಸುಳಿದಳು. ಕುಚದ ಭಾರಕ್ಕೆ ಬಳುಕೆ ನಡು ಬಿಡದೊಲೆದು ಮೇಲುದ ತಲೆಯೇ ಸುಳಿಗುಳೊಲೆಯಲು. ಆ ಕಲಿ ಭೀಮನಿದಿರಿನಲಿ ಲಲನೆ ಸುಳಿದಳು. ನಿಂತರೇನಂತೆ? ಭೀಮ ಕಣ್ಣೆತ್ತಿಯೂ ನೋಡಲಿಲ್ಲವಂತೆ, ಮಾತನಾಡಿಸಲೂ ಇಲ್ಲ. ಸ್ವಲ್ಪ ಹೊತ್ತಾಯ್ತು. ಉಳಿದವರೆಲ್ಲ ಮಲಗಿದ್ರು. ನೋಡಿದಷ್ಟು ಇವನ ಮೇಲೆ ಆಸೆ ಹೆಚ್ಚುತ್ತಂತೆ. ಆಹಾ, ಏನು ಸೌಂದರ್ಯ, ಎಂತಹ ಆಳ್ತನ!
ಈತನೇ ನನಗೆ ತಕ್ಕ ಗಂಡ. ಅಣ್ಣನ ಮೇಲಿನ ಪ್ರೀತಿಗಿಂತ ಈತನ ಮೇಲಿನ ಪ್ರೇಮ ಬಲವಾಗುತ್ತದೆ. ಈತನ ಜೊತೆ ಇದ್ದರೆ ನಾನು ಬಹುಕಾಲ ಸುಖಿಯಾಗಿ ಇರ್ತೇನೆ. ಇರಲಿ, ಇಲ್ಲಿ ಮನೆಗೆ ನೆಮ್ಮದಿಯಾಗಿ ನಿದ್ರೆ ಮಾಡುತ್ತಿದ್ದಾರಲ್ಲ ಈ ಸುಂದರಿ ಕೋಮಲಾಂಗಿ ಯಾರಿರಬಹುದು? ಓ, ಇವರ ತಾಯಿಯೇ ಇರಬೇಕು. ಈ ಉಳಿದ 4 ಜನ ಹಬ್ಬ ನೋಡಿದರೆ ದೇವತೆಗಳ ಹಾಗೆ ಕಾಣಿಸ್ತಿದ್ದಾರೆ. ಇವನ ಸೋದರರು. ಹೀಗೆಲ್ಲ ಯೋಚಿಸಿ ಭೀಮನನ್ನ ಸಮೀಪಿಸಿ ತಾನೇ ಮಾತನಾಡಿಸ್ತಾಳಂತೆ. ನಿಸ್ಸೀಮನೈ, ನಿಸ್ಸೀಮನೈ ನೀನು. ನಿಸ್ಸೀಮನೈ ನೀನಾರು ಮಲಗಿದ ಮರ್ತ್ಯರಿವರಾರು. ನೀನಾರು ಮಲಗಿದ ಮರ್ತ್ಯರಿವರಾರು. ಈ ಮಹಾರಣ್ಯದಲ್ಲಿ ಬರವಿದು ಕಾಮಿತವೆ ಕೋಮಲರಿಗೆ. ಈ ಮಹಾರಣ್ಯದಲ್ಲಿ ಬರವಿದು ಕಾಮಿತವೆ ಕೋಮಲರಿಗೆನೆ. ಆಹಾ ಆಹಾ, ರಾಕ್ಷಸಿ ಆದರೇನು, ಅವರಲ್ಲೂ ವಿದ್ಯಾವಂತರು ಸುಸಂಸ್ಕೃತರು ಇರುವುದಿಲ್ಲವೇ? ಅವರಲ್ಲಿಯೂ ಪ್ರೇಮ ಅನ್ನುವುದು ಇರುವುದಿಲ್ಲವೇ? ಮಾತನಾಡಿಸುವ ವಿಧಾನವನ್ನು ನೋಡಬೇಕು. ನಿಮ್ಮಂತಹ ಕೋಮಲ ಕಾಯರು ಇಂಥ ಮಹಾರಣ್ಯಕ್ಕೆ ಬರುವುದು ಸರಿಯೇ? ಕ್ಷೇಮಕರವೇ ನಿಮಗೆ ಇದು ಅಂತ ಕೇಳ್ತಾಳಂತೆ. ನಿಷ್ಕಾಮ ಮನಸ್ಸಿನಿಂದ ಭೀಮ ಉತ್ತರ ಕೊಡ್ತಾನಂತೆ. ನಿಷ್ಕಾಮ ಮನದ ನಿಸತಿಯ ನುಡಿಸಿದನು ಆರು ನೀನೆಂದು. ನೀ ಯಾರು ಅಂತ ಕೇಳೋಣ. ಹಿಡಿಂಬೆ ಹೇಳ್ತಾಳೆ, ವನ ಹಿಡಿಂಬನದು ಆ ಹಿಡಿಂಬಕನನು ಜೆತಾದು ಹಿಡಿಂಬಿ. ಈ ಕಾನನವಿ ಎಂಬಾಶ್ರಮವು ಅಗಮ್ಯವು ದಿವಿಜ ಮನುಜರಿಗೆ. ಹಿಡಿಂಬ ಎಂಬ ರಾಕ್ಷಸ ಈ ವನದ ಒಡೆಯ. ಅವನ ತಂಗಿ ನಾನು ಹಿಡಿಂಬಿ. ಘೋರಾರಣ್ಯ ಇದು. ಇಲ್ಲಿ ಸನಿಹದಲ್ಲೇ ನಮ್ಮ ಆಶ್ರಮ ಇದೆ. ದೇವತೆಗಳು ಕೂಡ ಇಲ್ಲಿಗೆ ಪ್ರವೇಶಿಸುವ ಹಾಗಿಲ್ಲ. ಅಗಮ್ಯ ಇದು. ನಿನಗೆ ಕಾಮಿಸಿ ಬಂದೆನು, ನಿನಗೆ ಕಾಮಿಸಿ ಬಂದೆನು. ಅಂದನು ಮುನಿದೊಡೆ ಇವದಿರತಿನಲಿ. ನೀನೇ ನನಗೆ ವಂದಭನಾಗು. ಕೊಂಡೊಯ್ವೆನು ಹಿಮಾಚಲಗೆ. ನಿನ್ನ ಮೇಲೆ ಮನಸ್ಸಾಯಿತು ನನಗೆ. ನಿನ್ನನ್ನ ಕಾಮಿಸಿ ಬಂದಿದ್ದೇನೆ. ಅಣ್ಣ ಹಿಡಿಂಬ ನಿಮ್ಮನ್ನೆಲ್ಲ ತಿನ್ನಬೇಕು ಹಿಡಿದುತ್ತಾ ಅಂತ ಹೇಳಿ ನನ್ನನ್ನು ಕಳಿಸಿದ. ನಾವು ಅಲ್ಲೇ. ಅವನಿಗೆ ಸಿಟ್ಟು ಬಂದರೆ ಈ 5ರನ್ನ ಬೇಕಾದ್ರೆ ತಿನ್ನಲಿ. ನೀ ನನಗೆ ಗಂಡನಾಗು. ಹಿಮಾಲಯಕ್ಕೆ ಮಧುಚಂದ್ರಕ್ಕೆ ನಿನ್ನನ್ನು ನಾನು ಕರೆದುಕೊಂಡು ಹೋಗ್ತೇನೆ ಹಾಗೆ ಅಂತ ಹೇಳ್ತಾಳಂತೆ. ಹಬ್ಬ, ಎಂಥ ನಿಷ್ಕಪಟ ಮನಸ್ಸು, ಎಂತಹ ಅಪ್ಪಟ ಸತ್ಯ. ಮನುಷ್ಯ ಮಾಂಸವನ್ನ ತಿನ್ನುವಂತಹ ರಾಕ್ಷಸ ಜಾತಿ. ಆದರೇನಂತೆ ಇಲ್ಲಿ ಭೀಮನ ಉತ್ತರವನ್ನ ಕೇಳಿ. ನಿನ್ನ ನೊಲ್ಲೆನು, ನಿನ್ನ ನೊಲ್ಲೆನು ಮುನಿದೆಯಾದಡೆ ನಿನ್ನ ದೈತ್ಯನ ಕೊಂಡು ಬಾ ಹೋಗು. ಮುನಿದೆಯಾದೊಡೆ ನಿನ್ನ ದೈತ್ಯನ ಕೊಂಡು ಬಾ ಹೋಗು. ನಿನ್ನನ್ನ ಒಲ್ಲೆ ಒಲ್ಲೆ ನಿನ್ನನ್ನ. ಸಿಟ್ಟು ಬಂದ್ರೆ ನಿನ್ನ ಅಣ್ಣ ಆ ರಾಕ್ಷಸನನ್ನ ಕರೆದುತ ಹೋಗು, ನನ್ನ ಬಲವನ್ನು ನೋಡುವಿಯಂತೆ ಅನ್ನೋಣ. ಆ ರಾಕ್ಷಸಿ ವಿನಯದಿಂದ ಮತ್ತೊಮ್ಮೆ, ಎನ್ನ ಬಲುಗನು ನೋಡು ನೀನೆನನು ಅಸುರ ವಿನಯದನಿ. ಮುನ್ನಲೇ ಮನುಮಥನ ಶರದನಿ ಖಿನ್ನೆಯಾದಳು
ಮಥನ ಶರದ ನಿಖಿನ್ನೆಯಾಗಿಹೇ ಮರೆಯ ಹೊಕ್ಕೆನು ತನ್ನ ನೀ ಪರಿಮುರಿದು ನುಡಿಬರೆ ಎಂದಲಿಂದು ಮುಖಿ ಇಲ್ಲಿ ನೋಡು ನನ್ನನ್ನ, ಒಮ್ಮೆ ನೋಡು. ಮನ್ಮಥನ ಬಾಣದಿಂದ ಈಗಾಗಲೇ ನೊಂದಿದ್ದೇನೆ ನಾನು, ನಿನ್ನನ್ನು ಆಶ್ರಯಿಸಿದ್ದೇನೆ. ಹೀಗೆ ಹೇಳುವುದು ಉಚಿತವೇ ಉಚಿತವೇ ಅಂತ ಕೇಳ್ತಾಳೆ. ಅಷ್ಟರಲ್ಲಿ ಆ ಮನುಷ್ಯರನ್ನ ಹಿಡಿದು ತರಲು ಹೇಳಿದ ತಂಗಿ ಇನ್ನೂ ಬರಲಿಲ್ಲ ಅಂತ ಹೇಳಿ ಜನಮೇಜಯ ರೌದ್ರಾಕಾರ ತಾಳಿದ ಆ ರಾಕ್ಷಸ ಹಿಡಿಂಬ ಅನುಜೆ ತಳುವಿದಳೆಂದು ರೋಷಸ್ತನಿತ ಗದ್ಗದ ಕಂಠನು ಒರೆದೆದ್ದನು ಮಹೀಮಂಡಲವನ್ ಉಗ್ರಾಂಬಕನ ಡೊಂಬಿನನೇ ಅನಿಲ ಸುತ ನಿದಿರೆದ್ದನು. ಓಹೋ ತಂಗಿ ಹಿಡಿಂಬಿ, ಇವನ ಮೇಲೆ ನಿನಗೆ ಮನಸ್ಸಾಯಿತೋ? ತಪ್ಪೇನು ತಪ್ಪೇನು ಅನ್ನುತ್ತಾ ಭೀಮನ ಮೇಲೆ ಬೀಳುವಂತೆ ಅಬ್ಬರಿಸಿ ಹತ್ರ ಬರ್ತಾನೆ.